ಹಂಗಾಗಿ ಇವತ್ತು ಭಾಳ ಸ್ಪಷ್ಟವಾಗಿ ಇವತ್ತು ಹೆಂಗಾಗಿದೆ ಅಂತ ಹೇಳಿದ್ರಿಗಿನ ಒಂದು ಕ್ಲಿಯರ್ ಆಗಿ ಏನಂದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳನ್ನು ಅವರು ಸೀನಿಯರ್ ಪೊಲಿಟಿಷಿಯನ್ ಇದ್ದಾನೆ. ಸಿದ್ದರಾಮಯ್ಯನವರು ಇವತ್ತಿನ ರಾಜಕಾರಣಿ ಅಲ್ಲ, ಅಂದರೆ ಸೀಸನಲ್ ಪೊಲಿಟಿಷಿಯನ್ ಅಂದರೆ ಗೊತ್ತಾಗುತ್ತಲ್ಲ, ಅವರೆಲ್ಲ ಸೀಸನಲ್ ಪೊಲಿಟಿಷಿಯನ್ ಇದ್ದಂತೆ. ಆ ಸೀಸನಲ್ ಪೊಲಿಟಿಷಿಯನ್ನರನ್ನ ಅವರು ಮನವೊಲಿಸ್ಬೇಕು. ಏನು ಮನವೊಲಿಸ್ಬೇಕು ಅವ್ರನ್ನ? ಎಲ್ಲೋ ಇವತ್ತು ಸಿದ್ದರಾಮಯ್ಯವ್ರನ್ನ ಈ ರಾಜ್ಯದ ಮುಖ್ಯಮಂತ್ರಿ ಸ್ಥಾನದಿಂದ ಅವ್ರನ್ನ ಬೇರೆ ಕಡೆ ಅಂದರೆ ಅವ್ರನ್ನ ಬಿಜಿ ಮಾಡಬೇಕಂದ್ರೆಗಿನ ರಾಜ್ಯ ರಾಜಕಾರಣಿಗಳಿಂದ ರಾಷ್ಟ್ರ ರಾಜಕಾರಣದಲ್ಲಿ ಬಿಜಿ ಮಾಡಬೇಕನ್ನಂಥ ಕಾರಣದಿಂದ ಅವ್ರು ಏನು ಮಾಡಿದಾರ, ಎಲ್ಲ ಹಿಂದುಳಿದಂಥ ಸಮುದಾಯಗಳ ಒಕ್ಕೂಟ, ಕಾಂಗ್ರೆಸ್ ಪಾರ್ಟಿಯ ಹಿಂದುಳಿದಂಥ ಸಮುದಾಯಗಳ ಒಕ್ಕೂಟ, OBC ಒಕ್ಕೂಟ, ಆ ಒಕ್ಕೂಟಕ್ಕೆ ಚೇರ್ಮನ್ರು ಅವರು ಸಿದ್ದರಾಮಯ್ಯರನ್ನು ಮಾಡಿದ್ದಾರೆ. ನನಗೆ ಪತ್ರಕರ್ತರು ನಿನ್ನೆ ಡೆಲ್ಲಿಯಲ್ಲಿ ಅವ್ರನ್ನ ಆಲ್ರೆಡಿ ಚೇರ್ಮನ್ರಾಗಿ ಮಾಡಿದ್ದಾರೆ. ಅವ್ರು ಒಪ್ತಾ ಇದ್ದಾರೋ ಇಲ್ಲ ಅನ್ನೋಂಥ ಪ್ರಶ್ನೆ ಬಂದಂತೆ ಮತ್ತೆ ನಾನು ಮಾತಾಡ್ತೀನಿ. ಹಂಗಾಗಿ ಅವ್ರು ಒಪ್ಪಿ ಅವ್ರನ್ನ ಎಲ್ಲ ಇಡೀ ರಾಜ್ಯದಲ್ಲಿದ್ದಂಥ ಕಾಂಗ್ರೆಸ್ ಪಾರ್ಟಿಯ OBCಯ ಮಾಜಿ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಸೇರಿ ಇದೇ ತಿಂಗಳು 22ನೇ ತಾರೀಕಿನ ಮೀಟಿಂಗ್ ಮಾಡ್ತಾಯಿದ್ದಾರೆ. ಆ ಮೀಟಿಂಗ್ ಮಾಡೋಂಥ ಟೈಮಲ್ಲಿ ಅವರು ಏನು ಮಾಡಿದ್ದಾರೆ, ಅವ್ರನ್ನ ರಾಷ್ಟ್ರ ರಾಜಕಾರಣದಲ್ಲಿ ಬಿಜಿ ಮಾಡಬೇಕು. ಬೆಂಗಳೂರದಲ್ಲಿ ಯಾಕಂತ ಹೇಳಿದ್ರೆ ನನಗೆ ಪತ್ರಕರ್ತ ಕೇಳಿದ್ರೆ, ರಾಮ್ಲು ನೀವೇನೋ ಸ್ವಲ್ಪ ಕನ್ಫ್ಯೂಸ್ ಆಗಿದ್ದಾರೆ, ಏನು ಎದಕ್ಕೋಸ್ಕರವಾಗಿ ಅವ್ರು ಎಂದ್ರಿಗಿನ ಇವತ್ತು ಹಿಂದುಳಿದಂಥ ಒಬ್ಬ ನಾಯಕ ಎಲ್ಲರೂ ಕೂಡ ಮಾಜಿ ಮುಖ್ಯಮಂತ್ರಿಗಳತ್ತ ಹಾಲಿ ಮುಖ್ಯಮಂತ್ರಿ ಇಲ್ಲೇ ಇರೋ ಕಾರಣ ಅವ್ರನ್ನೇ ಚೇರ್ಮನ್ರು ಮಾಡಿ ಅವ್ರ ನೇತೃತ್ವದಲ್ಲೇ ಮಾಡೋದ್ರಿಂದ ಚಲೋ ಆಗುತ್ತೆ ಅನ್ನೋಂಥ ಕಾರಣ ಇಲ್ಲಿ ಕರೆದಾರನ್ನಂಥ ಮಾತು ಪತ್ರಕರ್ತರು ಕೂಡ ಹೇಳಿದ್ರು. ಹಂಗಾಗಿ ಇವತ್ತು ಎಲ್ಲರೂ ಕೂಡ ಇಲ್ಲೇ ಕರೆದು ಮೀಟಿಂಗ್ ಮಾಡಿದ್ದಾರೆ ಅಂದ್ರಿಗಿನ ಮುಂದಕ್ಕೆ ಅವನ್ನ ಒತ್ಕೊಂಡು ಹೋಗ್ಬೇಕು, ರಾಷ್ಟ್ರ ರಾಜಕಾರಣದಲ್ಲಿ ಅವ್ರನ್ನ ಕರ್ಕೊಂಡು ಹೋಗ್ಬೇಕು ಅನ್ನೋಂಥ ಕಾರಣದಿಂದ ಅಲ್ಲಿ ಬಿಜಿ ಮಾಡಬೇಕು ಅನ್ನೋಂಥ ಕಾರಣದಿಂದ ಇವತ್ತು ಎಲ್ಲೋ ಒಂದು ಕಡೆ ಅವ್ರನ್ನ ಪರಿಸ್ಥಿತಿಯಲ್ಲಿ ಅವ್ರನ್ನ ಸಿಕ್ಕಾಕುವಂಥ ಕೆಲಸ ಕೂಡ ಮಾಡ್ತಾಯಿದ್ದಾರೆ. ಹಂಗಾಗಿ ಇವತ್ತು ರಾಜಕಾರಣದಲ್ಲಿ ಇವತ್ತು ಸುರ್ಜೇವಾಲ ಅವರು ಸ್ಪಷ್ಟನೆಯನ್ನು ಕೊಡಬೇಕಾಗಿದೆ. ಯಾಕಂದರೆ ಇವತ್ತು ಈ ರಾಜ್ಯದಲ್ಲಿ ಯಾರು ಕೂಡ ಸಮಾಧಾನ ಇಲ್ಲ ಅಂದರೆ ಡೆವಲಪ್ಮೆಂಟ್ಸ್ ಅಂತೂ ಏನು ಆಗ್ತಾಯಿಲ್ಲ. ಒಂದು ಕಡೆ ಇವರೆಲ್ಲರೂ ಕೂಡ ನಿನ್ನೆ ಮೊನ್ನೆ ಲಾರಿ ಮಾಲೀಕರು ಮುಷ್ಕರವನ್ನು ಬಿಟ್ಟಂಗೆ ಅದಾರ ಅಂತ ತಿಳ್ಕೊಂಡಿದ್ದೀನಿ. ಲಾರಿ ಮಾಲೀಕರ ಮುಷ್ಕರಕ್ಕೆ ಅವರು ಮುಷ್ಕರ ಮಾಡಲಿಕ್ಕೆ ಕಾರಣ ಏನಾದ್ರಿಗಿನ ಈ ಫ್ರೀ ಅಕ್ಕಿ ಹೊಡಿತಿದೆ, ಅಕ್ಕಿಗೆ ಸುಮಾರಾಗಿ 200 ಕೋಟಿ ರೂಪಾಯಿ ಅನುದಾನ ಬರಬೇಕಾಯ್ತು ಅಂತೇಳಿ ಅವರು ಮುಷ್ಕರ ಮಾಡಿದ್ರು, ಕೊಟ್ಟರು, ಮತ್ತು ಆಮೇಲೆ ವಾಪಸ್ ತೊಗೊಂಡ್ರು 250 ಕೋಟಿ. ಆಮೇಲೆ ಪರಿಸ್ಥಿತಿ ಏನಂತ ಹೇಳಿದ್ರೆ ನಮ್ಮ ಜಿಲ್ಲೆಯಲ್ಲಿ ಶಾಲೆಯಲ್ಲಿ ಸುಮಾರಾಗಿ ಒಂದು ಹತ್ತತ್ರ ಒಂದು ಪಡಿತರ ಇದರಲ್ಲಿ 250 ಕೋಟಿ ಕೊಟ್ಟಾರ. ಪ್ರತಿ ತಿಂಗಳು 70 ಕೋಟಿ ಕಮಿಷನ್ ಕೊಡ್ಬೇಕು ಇವರು ವಿತರಕರಿಗೆ. 3 ತಿಂಗಳಿಂದ ಕೊಟ್ಟಿಲ್ಲ, ಅದು 210 ಕೋಟಿ ಬಾಕಿ ಇದೆ. ಅಂದ್ರೆ ಎಲ್ಲರೂ ಕೂಡ ಓನ್ಲಿ ಲಾರಿ ಮುಷ್ಕರ್ ಅವರೊಬ್ಬರೇ ಲಾರಿ ಡ್ರೈವರ್ಸು ಲಾರಿ ಮಾಲೀಕರು ಒಂದೇ ಮುಷ್ಕರಲ್ಲ, ಅದರಲ್ಲಿ ಏನು ಪಡಿತರದಲ್ಲಿದ್ದಂಥ ವ್ಯವಹಾರಗಳೇನಾಗಬೇಕು, ವ್ಯವಹಾರದಲ್ಲಿ ಏನು ಹಣವನ್ನು ಅದು ಹಿಡ್ಕೊಂಡು ಇವತ್ತು ಉದ್ಯೋಗ ಖಾತ್ರಿದಲ್ಲಿದ್ದಂಥ ನೌಕರರನ್ನ ಭಾಳಷ್ಟು ಮಂದಿ ಏನು ಇವತ್ತು ಡೈಲಿ ವೇಜಸ್ ಲೇಬರ್ಸ್ ಆಗಿ ಏನು ತೊಗೊತಾರೆ ಗ್ರಾಮಾಂತರ ಪ್ರದೇಶದಲ್ಲಿ, ಅವರು ಕೂಡ 6 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ. ಜೊತೆಯಲ್ಲಿ ಇವತ್ತು ನಮ್ಮ ಊರಿನಲ್ಲಿ ನಮ್ಮ ಜಿಲ್ಲೆಯಲ್ಲಿದ್ದಂಥ ಕೆಲವು ಮಂದಿ ಶಾಲೆಗಳಿಗೆ ಹತ್ತತ್ರ 100 ಶಾಲೆಗಳಿಗೆ ಹತ್ತತ್ರ ಅವ್ರು ಕರೆಂಟ್ ಕಟ್ ಮಾಡಿದರು, ಆಮೇಲೆ ಮತ್ತೆ ಪುನಃ ಕರೆಂಟ್ ಕೊಟ್ಟರು, ಶಾಲೆ ಕರೆಂಟ್ ಕೂಡ ಕೊಟ್ಟಿದ್ರು. ಹಂಗಾಗಿ ಇವತ್ತು ಎಲ್ಲವನ್ನು ನೋಡೋಂಥ ಟೈಮಲ್ಲಿ ಎಲ್ಲವನ್ನು ಕೂಡ ನಿಂತೋಗಿದ್ದಾವ. ಎಲ್ಲರೂ ಕೂಡ ಇವತ್ತು ಶಾಸಕರು ಮುಂದಕ್ಕೆ ನಾವು ಗೆಲ್ಲಿಬೇಕಾದ್ರಿಗಿನ ನಮಗೆ ಅನುದಾನ ಇಲ್ಲ, ಡೆವಲಪ್ಮೆಂಟ್ ಇಲ್ಲ, ಗೌರವ ಇಲ್ಲ, ಮಂತ್ರಿಗಳು ಸಿಗ್ತಾ ಇಲ್ಲ ಅನ್ನೋಂಥ ಕಂಪ್ಲೇಂಟ್ ಪದೇ ಕೊಟ್ಟಂಥ ಟೈಮಲ್ಲಿ ಕೂಡ ಸುರ್ಜೇವಾಲರು ಇವೆಲ್ಲ ಕೂಡ ನೋಡ್ಕೊಂಡು ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಮಾಸ್ಟರ್ ಪ್ಲ್ಯಾನ್ ಅಂದರೆ ಇದೇ ದೊಡ್ಡ ಒಳ್ಳೆಯ ಅವಕಾಶ ಸಿದ್ದರಾಮಯ್ಯನ ಬದಲಾವಣೆ ಮಾಡಬೇಕನ್ನೋಂಥ ಕಾರಣದಿಂದ ಆ ಅವಕಾಶವನ್ನು ಸದುಪಯೋಗವನ್ನು ಮಾಡಿಕೊಂಡು ಹೈಕಮಾಂಡ್ ತೊಗೊಂಡು ಹೈಕಮಾಂಡ್ದಲ್ಲಿ ಚರ್ಚೆ ಮಾಡಿಕೊಂಡು ಆ ಚರ್ಚೆಯಲ್ಲಿ ಕೂಡ ಭಾಳಷ್ಟು ಮಂದಿ ದಲಿತರು ಇಷ್ಟು ಮಂದಿ ಇದ್ದಾರೆ, ಇವತ್ತು ಎಸ್ಟಿಗಳು ಇಷ್ಟು ಮಂದಿರ, ಲಿಂಗಾಯತರು ಇಷ್ಟು ಮಂದಿ ಇದ್ದಾರೆ, ಎಲ್ಲ ಜಾತಿಯವರು ಕೂಡ ಇಷ್ಟು ಮಂದಿ ಇರೋ ಕಾರಣ ಎಲ್ಲ ವಕೀಲರಲ್ಲಿ ಮುಖ್ಯಮಂತ್ರಿ ಆಗಂತ ಯೋಗ್ಯರಿದ್ದಾರೆ. ಹಂಗಾಗಿ ಇವೆಲ್ಲ ನೋಡಿದಂಥ ಟೈಮಲ್ಲಿ ಒಂದೇ ಏನಂದ್ರಿಗಿನ ಎಂಥ ಪರಿಸ್ಥಿತಿಯಲ್ಲಿ ಕೂಡ ಶಿವಕುಮಾರ್ ಅವರು ಈ ಬಾರಿ, ನಾನು ಭವಿಷ್ಯ ಹೇಳ್ತಾ ಇಲ್ಲ, ಮತ್ತೆ ಭವಿಷ್ಯ ಹೇಳ್ತಾ ಇದ್ದಾನೆ ರಾಮ್ಲೋರ್ ಅಂತ ತಿಳ್ಕೊಂಡು ಭವಿಷ್ಯ ಹೇಳ್ತಾ ಇಲ್ಲ, ಇದ್ದಿದ್ದ ಸತ್ಯಾಂಶ ಏನಂದ್ರೆ ಇವತ್ತಿಲ್ಲ ನಾಳೆ ನಿಮ್ಗೆ ಗೊತ್ತಾಗುತ್ತೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋಂಥ ಮಾತನ್ನು ಕೂಡ ನಾನು ಹೇಳಬೇಕಾಗುತ್ತೆ. ಎಲ್ಲ ಕೂಡ ಮ್ಯಾಚ್ ಫಿಕ್ಸಿಂಗ್ ಆಗಿರೋ ಕಾರಣ ಮ್ಯಾಚ್ ಫಿಕ್ಸಿಂಗ್ದಲ್ಲಿ ಇವ್ರು ಫೇಲ್ ಆಗ್ತಾರ, ಇದು ಮ್ಯಾಚ್ ಫಿಕ್ಸಿಂಗ್ದಲ್ಲಿ ಇವ್ರು ಸೋತೋಗ್ತಾರ. ಉಪಮುಖ್ಯಮಂತ್ರಿಗಳ ಸ್ಥಾನ ಏನಿದೆನೋ ಅದನ್ನು ಮುಂದುವರಿಸೋಂಥ ಕೆಲಸ ಮಾಡ್ತಾರೆ, ಮುಖ್ಯಮಂತ್ರಿಗಳು ಅವರು ಮುಂದುವರಿಯೋಂಥ ಕೆಲಸ ಮಾಡ್ತಾರೆ. ಡೆವಲಪ್ಮೆಂಟ್ ವಿಚಾರದಲ್ಲಿ ಇವತ್ತು ಏನು ಮಕ್ಕಳಿಗೆ ಶೂ ಸಾಕ್ಸ್ ಕೂಡ ಕೊಡೋಕ್ಕಾಗ್ತಾಯಿಲ್ಲ. ಇವರು ಶೂ ಸಾಕ್ಸ್ ಅಂದ್ರಿಗಿನ ಮಕ್ಕಳಿಗೆ ಇವತ್ತು ಶೂ ಸಾಕ್ಸ್ ಕೊಡೋಂಥ ವಿಚಾರ ದಾನಿಗಳು ಬರಬೇಕಂತ. ಯಾರು ದಾನಿಗಳು ಬರ್ತಾರೋ ನಮಗೆ ಗೊತ್ತು, ಇದು ಹೊಸದು.
ಈ ಶೂ ಸಾಕ್ಸ್ ಕೊಡೋಂಥ ವಿಚಾರದಲ್ಲಿ ಕೂಡ ದಾನಿಗಳು ಯಾರನ್ನು ಕೊಟ್ಟರೆ ಮುಂದಕ್ಕೆ ಬಂದರೆ ಮಕ್ಕಳು ಶೂ ಸಾಕ್ಸ್ ಕೊಡ್ತೀವಿ ಅನ್ನೋಂಥ ಪರಿಸ್ಥಿತಿ ಸರ್ಕಾರಕ್ಕೆ ಬಂದಿದೆ ಅಂದ್ರಿಗಿನ ಎಷ್ಟು ಕೆಟ್ಟ ಪರಿಸ್ಥಿತಿ ಅಂತ ಯೋಚನೆ ಮಾಡಿ. ಅದ್ರ ಜೊತೆಲೆ ಅಜೀಂ ಪ್ರೇಮ್ಜಿ ಅವರು ಮಕ್ಕಳಿಗೆ 6 ದಿನಗಳ ಕಾಲ ಮೊಟ್ಟೆ ಕೊಡ್ತಾಯಿದ್ರು. ಆ ಶಾಲೆ ಮಕ್ಕಳಿಗೆ 6 ದಿನಗಳ ಕಾಲ ಮೊಟ್ಟೆ ಕೊಡಬೇಕಾಯಿತು. ಮೊಟ್ಟೆ ಕೊಡೋಂಥ ವಿಚಾರದಲ್ಲಿ ಕೂಡ 3 ದಿನಗಳು ಮಾತ್ರ ಮೊಟ್ಟೆಯನ್ನು ಕೊಡೋಂಥ ಕೆಲಸ ಆಗ್ತಾಯಿದೆ. ಹಂಗಾಗಿ ಅವ್ರು ಒತ್ತಾಯ ಮಾಡ್ತಿದ್ರೆ 6 ದಿನಗಳ ಕಾಲ ಕೊಡ್ರಪ್ಪ, ನಾವು ರೊಕ್ಕ ಕೊಟ್ಟಿವಿ, ಎಲ್ಲ ಕೊಟ್ಟಿವಿ, ನೀವು ಯಾಕೆ ಹಂಗೆ ಮಾಡ್ತಿದ್ದೀರಾ, ಅವ್ರು ಕೂಡ ಒತ್ತಾಯ ಮಾಡೋಂಥ ಕೆಲಸ ಮಾಡ್ತಾರೆ. ಹಂಗೆ ಓವರಾಲ್ ನೋಡಿದಂಥ ಟೈಮಲ್ಲಿ ಬಳ್ಳಾರಿ ನಗರ ಹಿಡ್ಕೊಂಡು ಇವತ್ತು ಇಡೀ ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ ಯಾವುದೇ ಡೆವಲಪ್ಮೆಂಟ್ಗಳು ಆಗ್ತಾಯಿಲ್ಲ. ಇವತ್ತು ಮಹಾನಗರ ಪಾಲಿಕೆ ಸದಸ್ಯರು ಎಲ್ಲರೂ ಕೂಡ ಇವತ್ತು ಹೆಂಗೆ ನೋವನ್ನು ಪಡಿತಾ ಇದ್ದಾರೆ ಅಂದರೆ, ಈಗ ನಮ್ಮ ಹನುಮಂತವರು, ಸುರೇಖಮ್ಮನವರು, ನಿಮ್ಮ ಹೆಣ್ಮಕ್ಳ ಹೆಸರೇನಪ್ಪ, ಕಲ್ಪನಮ್ಮನವರು, ಮತ್ತು ನಿಮ್ಮ ಹೆಣ್ಮಕ್ಳ ಹೆಸರೇನು, ಚೈತನ್ಯಮ್ಮನವರು, ಮತ್ತು ಈರಮ್ಮನವರು, ನಮ್ಮ 11 ಮಂದಿನ BJP ಸದಸ್ಯರು ಗೆದ್ದಾರ್ರಿ. 13 ಜನರು ಕೂಡ ಯಾವುದೊಂದು ಸಣ್ಣ ಡೆವಲಪ್ಮೆಂಟ್ ಮಾಡೋಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ಒಂದು ಸೈಡ್ ಅಂದರೆ ಅವ್ರಿಗೆ ಯಾರಿಗೆ ಆಡಳಿತ ಪಕ್ಷದಲ್ಲಿ ಸದಸ್ಯರಿದ್ದಾರೆ ಅವ್ರಿಗೆ ಮಾತ್ರ ಅನುದಾನವನ್ನು ಕೊಡೋಂಥ ಕೆಲಸ ಮಾಡ್ತಿದ್ರೆ ಹನುಮಂತವ್ರು ಸೇರಿಕೊಂಡು ಎಲ್ಲ ಮಹಾನಗರ ಪಾಲಿಕೆಗಳಲ್ಲಿ ಡೈಲಿ ವೇಜಸ್ ಲೇಬರ್ಸು, ಅದೇ ರೀತಿಯಲ್ಲಿ ಸಾಕಷ್ಟು ಮಂದಿ ಆ ನೌಕರಸ್ಥರು ಅಲ್ಲಿದ್ದಂಥವ್ರು ಎಲ್ಲರೂ ಕೂಡ ಇವತ್ತು ನಮಗೆ ಬೇಕಾದಂಥ ಸೌಲಭ್ಯ ಅಂದರೆ ಸ್ಯಾಲ್ರೀಸ್ ಇಟ್ಕೊಂಡು ನಮಗೆ ಸಂಬಳ ಕೊಡ್ತಾ ಇಲ್ಲ ಅನ್ನೋಂಥ ಹೋರಾಟವನ್ನು ಕೂಡ ಬೀದಿಗಿಳಿದು ಹೋರಾಟವನ್ನು ಮಾಡ್ತಾಯಿದ್ದಾರೆ. ಟೋಟಲ್ ಆಗಿ ಈ ಫೇಲ್ಯೂರ್ ಸರ್ಕಾರ ಆಗಿದೆ. ಹಂಗಾಗಿ ಮುಂದಿನ ದಿನಗಳಲ್ಲಿ ನಾನು ಹೇಳ್ತಾ ಇದ್ದೆ, ಯಾಕಂದರೆ ಈ ಸರ್ಕಾರಕ್ಕೆ ಭವಿಷ್ಯ ಇಲ್ಲ. ಈ ಸರ್ಕಾರ ಭಾಳ ದಿನಗಳ ಕಾಲ ಮುಂದುವರಿಕೆ ಸಾಧ್ಯ ಇಲ್ಲ. ದೊಡ್ಡ ಸಂಖ್ಯೆ ಕೊಟ್ಟಿರ್ಬೋದು, 130, 140 ಸ್ಥಾನಗಳು ಕೊಟ್ಟಿದ್ರೆ ಕೂಡ ಈ ಸರ್ಕಾರಕ್ಕೆ ಭವಿಷ್ಯ ಇಲ್ಲ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಅವ್ರ ಕಾಲು ಅವರೇ ಎಳ್ಕೊಂಡು ಸರ್ಕಾರ ಎಲ್ಲೋ ಒಂದು ಕಡೆ ಕೆಡುಕೊಂತಾರೆ. ಮಧ್ಯಂತರ ಚುನಾವಣೆ ಬರ್ತಾವನ್ನಂಥ ಮಾತನ್ನು ಹೇಳಿದ್ವಿ. ಯಾವುದೇ ಚುನಾವಣೆ ಬರಲಿ ಭಾರತೀಯ ಜನತಾ ಪಾರ್ಟಿ ಸಿದ್ಧವಾಗಿದೆ. ಅಂಥ ಪರಿಸ್ಥಿತಿಯಲ್ಲಿ ಕೂಡ ಯಾವ ಚುನಾವಣೆ ಬಂದರೆ ಕೂಡ ಅದನ್ನು ಸತತವಾಗಿ ನಾವೆಲ್ಲರೂ ಕೂಡ ಎದುರಿಸೋಕೆ ಸಿದ್ಧ ಇದ್ವಿ. ಯಾವ ಚುನಾವಣೆ ಇದ್ರೂ ಕೂಡ ಗೆಲೆಯಂಥ ಜನರು ತೀರ್ಮಾನವನ್ನು ಕೊಡೋಂಥ ಕೆಲಸ ಮಾಡ್ತಿದ್ರು. ಇವತ್ತು ಎಲ್ಲ ಜಾತಿಯ, ಎಲ್ಲ ಧರ್ಮೀಯರು, ಎಲ್ಲ ಇಲಾಖೆಯಲ್ಲೂ ಕೂಡ ನೊಂದಿರೋ ಕಾರಣ ಇನ್ನು ಈ ಸರ್ಕಾರಕ್ಕೆ ಜನರು ಗುಡ್ ಬೈ ಹೇಳೋಂಥ ಕೆಲಸ ಮಾಡ್ತಾಯಿದ್ರು. ಎಲ್ಲ ವಿಚಾರ, ಎಲ್ಲ ಸರ್ಕಾರದಲ್ಲಿದ್ದಂಥ ಎಲ್ಲ ಮಂತ್ರಿಗಳು ಕೂಡ ಫೇಲ್ ಆಗಿರೋ ಕಾರಣ ಹಂಗಾಗಿ ಇವತ್ತು ಎಲ್ಲ ವಿಚಾರವನ್ನು ಕೂಡ ತಮ್ಮ ಮುಂದೆ ಇಡೋಂಥ ಕೆಲಸ ಮಾಡ್ತೀನಿ. ನನ್ನ ಭವಿಷ್ಯ ಅಲ್ಲ, ಇವತ್ತು ನಡೆದಂಥ ಘಟನೆ ಪ್ರಕಾರ ನೀವು ಮುಂದಕ್ಕಾಗಿ ನೋಡ್ಬೋದು, ಶಿವಕುಮಾರ್ ಅವರಂತೂ ಈ ರಾಜ್ಯದ ಮುಖ್ಯಮಂತ್ರಿಗಳು ಆಗಲ್ಲ.